ಎಚ್ ಡಿ ಕೋಟೆಯ ವಸತಿ ಶಾಲೆಯ ವಿದ್ಯಾರ್ಥಿನಿಯರ ಅಳಲಿನ ಬಗ್ಗೆ ನಾವು ಸುದ್ದಿ ಆರಂಭದಲ್ಲೂ ಕೂಡ ತಿಳಿಸ್ತಾ ಇದ್ವಿ. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಿಮ್ಮ ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹೊಟ್ಟೆ ತುಂಬಾ ಊಟ ಕೊಡಿ ಪ್ಲೀಸ್ ಅಂತ ವಿದ್ಯಾರ್ಥಿನಿಯರು ಕೇಳ್ಕೊಳ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದಿಲ್ಲ ಅಂತ ನಾವು ಕಳೆದ ಕೆಲ ಗಂಟೆಗಳಿಂದ ವರದಿ ಮಾಡ್ತಾ ಇದ್ವಿ. ನಾವು ವರದಿ ಮಾಡಿದ ಕೆಲ ಗಂಟೆಗಳಲ್ಲಿ ಸ್ಪಾಟ್ಗೆ ಈಗ ಸದ್ಯಕ್ಕೆ ಬಿಇಒ ಅವರು ಬಂದಿದ್ದಾರೆ ಹಾಗೂ ತುರ್ತಾಗಿ ಸಮಸ್ಯೆ ಬಗೆಹರಿಸುವ ನಿಟ್ಟಲ್ಲಿ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಟೆಂಡರ್ದಾರನಿಂದ ಸಮಸ್ಯೆ ಆಗಿದೆ, ಸಮಸ್ಯೆನ ನಾವು ಬಗೆಹರಿಸ್ಕೊಡ್ತೀವಿ, ಎಷ್ಟು ರೇಷನ್ ಇದೆಯೋ ಅದನ್ನ ಮೊದಲನೇದಾಗಿ ನಾವು ಪೂರೈಸುವಂತಹ ಕೆಲಸ ಮಾಡ್ತೀವಿ ಅಂತ ಕೂಡ ಸ್ಪಾಟ್ ವಿಸಿಟ್ ಮಾಡಿದಂತಹ ಬಿಇಒ ಕಾಂತರಾಜು ಅವರು ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಧ್ಯಾಹ್ನದ ಒಳಗೆ ವಾಟ್ ವೆಂಟ್ ರಾಂಗ್ ಮತ್ತು ಟೆಂಟೇಟಿವ್ ಪ್ಲಾನ್ ಯಾಕೆ ಆಗಿರಲಿಲ್ಲ ಅನ್ನೋದನ್ನ ಕೂಡ ವರದಿ ಪಡಿತೀನಿ ಅಂತ ಹೇಳಿದ್ದಾರೆ. ಇದು ನಿಮ್ಮ ಪಬ್ಲಿಕ್ ಟಿವಿ ಮಾಡಿರುವಂತಹ ಬಿಗ್ ಇಂಪ್ಯಾಕ್ಟ್. ಬಿಕಾಸ್ ವಿದ್ಯಾರ್ಥಿನಿಯರು ಒಂದೇ ಒಂದು ವಿಚಾರವನ್ನು ಕೇಳ್ಕೊಳ್ತಾ ಇದ್ದಾರೆ, ನಾವು ಬೇರೆ ಏನು ಕೇಳ್ತಾ ಇಲ್ಲ, ಹೊಟ್ಟೆ ತುಂಬ ಊಟ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಇದನ್ನ ನಾವು ಸಂಬಂಧಪಟ್ಟವರ ಗಮನಕ್ಕೆ ತಂದ್ವಿ, ನಿರಂತರವಾಗಿ ಫಾಲೋ ಅಪ್ ಅಲ್ಲಿದ್ವಿ. ಈಗ ಸ್ಪಾಟ್ ಸದ್ಯಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಅಧಿಕಾರಿಗಳು ಕ್ರಮದ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಡಿಡಿಪಿಐ ಸೂಚನೆ ಮೇರೆಗೆ ಬಿಇಒ ಅವರು ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಸ್ಪಾಟ್ ವಿಸಿಟ್ ಮಾಡಿದ್ದು ಮಾತ್ರ ಅಲ್ಲ, ಮಧ್ಯಾಹ್ನದ ಒಳಗೆ ರಿಪೋರ್ಟ್ ಅನ್ನು ತರಿಸ್ಕೊಳ್ತಾರೆ ಹಾಗೂ ಇವತ್ತೇ ಅವಶ್ಯಕತೆ ಎಷ್ಟಿದೆಯೋ 65 ಮಕ್ಕಳಿಗೆ ಅವರಿಗೆ ಪಡಿತರ ಸರಬರಾಜಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಸ್ಪಾಟ್ಗೆ ವಿಸಿಟ್ ಕೊಟ್ಟಂತಹ ಬಿಇಒ ಹೇಳಿದ್ದೇನೋ ಟೆಂಟೇಟಿವ್ ಪ್ಲಾನ್ ಅನ್ನು ಹೆಂಗ್ ರೆಡಿ ಮಾಡ್ಕೊಂಡಿದ್ದಾರೆ, ಇವತ್ತಿಗೇನೋ ಊಟ ಸಿಗುತ್ತೆ ಸರಿ, ಮುಂದಿನ ದಿನಗಳಲ್ಲಿ ಹೆಂಗೆ ಪ್ಲಾನು, ಟೆಂಡರ್ದಾರನ ವಿಚಾರದಲ್ಲಿ ಏನ್ ಕ್ರಮ ಅಂತೆ, ಡೀಟೇಲ್ಸ್ ಏನೇನಿದೆ ಅಂತ ಈಗ ತಾನೇ ಪಬ್ಲಿಕ್ ಟಿವಿ ಜೊತೆಗೆ ಏನು ಬಿಇಒ ಕಾಂತರಾಜ್ ಅವರು ಮಾತನಾಡಿದ್ದಾರೆ. ಪ್ರಮುಖವಾಗಿ ಅವರು ಹೇಳ್ತಾ ಇರುವಂಥದ್ದು ಈ ವರದಿಯ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ವಸತಿ ಶಾಲೆಗೂ ಕೂಡ ಭೇಟಿ ನೀಡ್ತಾ ಇದ್ದೇನೆ ಮತ್ತು DDPI ಕೂಡ ನನಗೆ ವರದಿಯನ್ನು ಕೂಡ ಕೇಳಿದರೆ ಆ ವರದಿಯನ್ನು ಕೂಡ ಸಲ್ಲಿಸ್ತೇನೆ. ಅದಕ್ಕಿಂತಲೂ ಕೂಡ ಪ್ರಮುಖವಾಗಿ ಇವತ್ತು ಏನು ಈ ಒಂದು 15 ದಿನಕ್ಕೆ ಆಗುವಷ್ಟು ಪಡಿತರವನ್ನು ಇವತ್ತೇ ಒಂದು ಶಾಲೆಗೆ ಸರಬರಾಜು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಮತ್ತು ಟೆಂಡರ್ದಾರನ ಸಮಸ್ಯೆಯಿಂದ ಇದು ಸಮಸ್ಯೆ ದೊಡ್ಡ ಮಟ್ಟಕ್ಕಾಗಿರುವಂಥದ್ದು ಸತ್ಯ. ಟೆಂಡರ್ದಾರ ನಾನು ಕಂಟಿನ್ಯೂ ಮಾಡೋದಿಲ್ಲ ಟೆಂಡರ್ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಅವನು ಕಂಟಿನ್ಯೂ ಮಾಡದಿದ್ದರೆ ಬೇರೊಬ್ಬರನ್ನ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂಥದ್ದು. ಅಲ್ಲಿಯವರೆಗೂ ಕೂಡ ನಾವೇ ನೇರವಾಗಿ ಅಗತ್ಯ ಎಷ್ಟಿದೆಯೋ 65 ಮಕ್ಕಳಿಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಪಡಿತರವನ್ನು ನಾವೇ ಸರಬರಾಜು ಮಾಡ್ತೇವೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಈಗ ತಾನೇ ಕೊಟ್ಟಿದ್ದಾರೆ. ಅಲ್ಲಿಗೆ ಇವತ್ತು ಮಧ್ಯಾಹ್ನದ ಒಳಗಡೆ ಏನು ತಾತ್ಕಾಲಿಕವಾದಂತಹ ಸಮಸ್ಯೆನ ಪರಿಹಾರ, ಈಗಾಗಲೇ ತಾತ್ಕಾಲಿಕವಾಗಿ ಸಮಸ್ಯೆ ಪರಿಹಾರ ಆಗಿದೆ, ಆದರೆ ಫ್ಯೂಚರಲ್ಲಿ ಇನ್ನೂ 15 ದಿನಗಳ ನಂತರದಲ್ಲಿ ಮತ್ತೆ ಕಂಟಿನ್ಯೂ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಟೆಂಡರ್ದಾರನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇರೆಯವ್ರನ್ನ ಬದಲಾಯಿಸಬೇಕಾ ಅನ್ನುವಂಥದ್ದೆಲ್ಲದೂ ಕೂಡ ಇವತ್ತರೊಳಗಡೆ ತೀರ್ಮಾನ ಆಗುತ್ತೆ. ಏನು ಇವತ್ತು ಬೆಳಿಗ್ಗೆಯಿಂದ ಪಬ್ಲಿಕ್ ಟಿವಿಯಲ್ಲಿ ಈ ವಿಚಾರದ ಬಗ್ಗೆ ನಿರಂತರವಾಗಿ ನಾವು ವರದಿಯನ್ನು ಮಾಡ್ತಾ ಇದ್ದೇವೆ. ಕೊನೆಗೂ ಕೂಡ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮಕ್ಕಳಿಗೆ ತಾತ್ಕಾಲಿಕವಾಗಿ ಅಂದರೆ ಈಗ ಒಂದು 15 ದಿನಕ್ಕಾಗುವಷ್ಟು ಪಡಿತರ ಈಗಾಗಲೇ ವಸತಿ ಶಾಲೆಯನ್ನು ಕೂಡ ತಲುಪಿದೆ. ಆದರೆ ಮುಂದೆ ಯಾವತ್ತೂ ಈ ಸಮಸ್ಯೆ ಆಗದೇ ರೀತಿಯಲ್ಲಿ ಕಂಟಿನ್ಯೂ ಮಾಡುವಂಥ ದೃಷ್ಟಿಯಿಂದ ಈಗ ವರದಿಯೂ ಕೂಡ ಸಿದ್ಧವಾಗ್ತಾ ಇದೆ. ಮಮತಾ. ಆಲ್ ರೈಟ್, ಧನ್ಯವಾದ ಕೆಪಿ ನಾಗರಾಜ್. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಬಯಕೆ ಇದ್ದಿದ್ದು ಒಂದೇ, ಹೊಟ್ಟೆ ತುಂಬಾ ಆಹಾರ ಪೂರೈಕೆ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ವಿದ್ಯಾರ್ಥಿನಿಗಳ ಪರವಾಗಿ ವರದಿಯನ್ನು ಮಾಡಿತ್ತು. ಫೈನಲಿ ಈಗ ಬಿಇಒ ಸ್ಪಾಟ್ಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಜೊತೆಗೆ ಮಧ್ಯಾಹ್ನದಷ್ಟೊತ್ತಿಗೆ ಮಕ್ಕಳಿಗೆ ಬೇಕಾಗಿರುವಷ್ಟು ಆಹಾರವನ್ನು ಕೂಡ ನಾವು ಪೂರೈಸ್ತೀವಿ, ಇನ್ಮುಂದೆ ಇಂತಹ ಸಮಸ್ಯೆಗಳು ಆಗೋದಿಲ್ಲ ಅನ್ನೋ ಭರವಸೆಯನ್ನ ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಕಾಂತರಾಜು ಅವರು ಕೊಟ್ಟಿದ್ದಾರೆ. ನೋಡೋಣ ಶಾಶ್ವತವಾದಂತಹ ಪರಿಹಾರವನ್ನ ಈ ಸಮಸ್ಯೆಗೆ ಹೆಂಗೆ ಕಂಡು ಹಿಡಿತಾರೆ ಮತ್ತು ಈ ಪ್ರಾಬ್ಲಮ್ಸ್ ರಿಪೀಟ್ ಆಗದೇ ಇರೋ ರೀತಿ ವಿದ್ಯಾರ್ಥಿನಿಗಳು ನೆಮ್ಮದಿಯಾಗಿ ಅಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸುವಂತ ಹೆಂಗೆ ಹೆಜ್ಜೆ ಇಡ್ತಾರೆ ಅನ್ನೋದು ಕುತೂಹಲ. ಟೊಮೆಟೊ ಸಾಂಬಾರನ್ನ ಬೆಳಗ್ಗೆ ಬಾತ್ ಮಾಡಿದ್ರೆ ಟೊಮೆಟೊ ಸರ್ ಸ್ವಲ್ಪ ಅರ್ಧ ಹೊಟ್ಟೆ ತಿನ್ಕೊಂಡು ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾ ಇದ್ರು? 4 ದಿನ ಅರ್ಧ ಹೊಟ್ಟೆ ಕೊಡ್ತಾ ಇದ್ರು. ಯಾಕಂತ ಓಲಿ ಹೊಟ್ಟೆ ತುಂಬ ಇತ್ತಾ?